ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಹಳ್ಳಿ ಪ್ರತಿಭೆನ ಬೆಳೆಸಿ ಆರೈಸಿ. ನಮ್ಮ ಹಲ್ಲದ್ದಿಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಆಹಾ ಬೆಳಗಾಗ್ತಿದಂಗೆ ಈ ಪ್ರೀತಿ ಕರಗೋದುಂಟೆ. ಓಹೋ, ಆ ಹೆಜ್ಜೇನುಗೂಡ್ ನಂಗೆ ಹೆಂಗೆ ಇರ್ತಾವು ಆ ಜೇನುಗಳಂಗೆ ನಾವು ನಮ್ಮೂರ್ನಾಗೆಲ್ಲ ಇರ್ತೀವಿ, ನಾವು ನಮ್ಮೂರ್ನಾಗೆಲ್ಲ ಇರ್ತೀವಿ. ನಗಣ ನನ್ನ ಮನಸ್ಸಿನಲ್ಲಿ ದಿನವೂ ಮಿರುಗೋ ಚೈತ್ರವೇ ನಾಗಣ್ಣನೇ. ಆಹಾ ದಿನ ಬೆಳಗಾಗೋದ್ರೆ ನಾಗಣ್ಣನ ಪ್ರೀತಿ ಕರಗೋದುಂಟೆ. ಆಹಾ ಹೆಜ್ಜೇನ್ಗಳು ಯಾವಾಗನು ಹೆಂಗೆ ಜೊತೆಗಿರ್ತಾವೋ ಹಂಗೆ ನಾನು ನಾಗಣ್ಣನ ಜೊತೆಗಿರ್ತೀನಿ. ನಗಣ ಶಿವನೇ ಶಂಬ್ಲಿಂಗ, ಈ ಬನ್ನಲ್ಲಪ್ಪ ನನ್ನ ಬಾಳಿನ ಅಮಾವಾಸ್ಯೆ. ಎಲ್ಲಿದ್ರೂ ಒಕ್ಕರಿಸ್ಕೊಂತಾನೆ, ಎಲ್ಲಿದ್ರೂ ಅಂಟ್ಕೊಂತಾನೆ. ಬಂದು ಸುಮ್ಮನೆ ಇರ್ತಾನ, ಇರಾಕಿಲ್ಲ. ಏನಾರು ಒಂದು ಎಡವಟ್ಟು ಮಾಡಿ ಒಂದು ಬಗ್ನಿ ಊಟ ಹೊಡೆದೇ ಈ ಬೋಳಿ ಮಗ ನನ್ನ ಬಿಟ್ಟು ಹೋಗೋದು. ಏನ್ ನಗಣ ನಾನು ಬೋತಿದಂಗು ನೀನು ಅವಾಗೆ ಕೈಯ ಮುಚ್ಕೊಂಡ್ಬಿಡ್ತೀಯಾ, ಒಬ್ಬೊಬ್ಬನೇ ಮಾತಾಡ್ತೀಯಾ? ಯಾಕೆ ನಗಣ ನಿನ್ನವೇನೇ ಕಷ್ಟ ಸುಖ ದುಃಖ ನೋವು ನಲಿವಿದ್ರೆ ಈ ಅಮಾವಾಸ್ಯೆ ಹತ್ರ ಹೇಳ್ಕೋಬೇಕಣ. ಈ ಅಮಾವಾಸ್ಯೆ ಇರೋದೆ ನಿನಗಾಗಿ ಕಾರಣ ನಗಣ. ಶಿವನೇ ಶಂಬ್ಲಿಂಗ, ಈ ಅಮಾವಾಸ್ಯೆ ನನ್ನ ಮಗ ಈ ಬೋರೋದಲ್ದೇನೆ ಇವಂತಾಗೆ ಅದು ಹೇಳ್ಕೋಬೇಕು ಇದು ಹೇಳ್ಕೋಬೇಕು ಮಾತಾಡ್ಬೇಕು ಅಂತ ಹೇಳ್ತಾನೆ. ಯಾತನ ಮಾತಾಡಿದ್ರೆ ತಾನೇ ನಿಂತಾಗೆಲ್ಲ ನನಗೆ ಬಗ್ನಗೂಟ ಬೀಳೋದು. ನಿಂತಾಗ ಮಾತಾಡೋದೇ ಬೇಡ ಬಿಡು, ನೀನು ಅಲ್ಲೇ ನಿನ್ಕ, ನಾನು ಇಲ್ಲೇ ಕುತ್ಕೊಂತೀನಿ. ನಿಂತಾಗ ಏನೇನು ಮಾತಾಡಲ್ಲಪ್ಪ ಸ್ವಾಮಿ ಅಮಾವಾಸ್ಯೆ. ನೀನು ಏನೂ ನನಗೆ ಹೇಳ್ಬೇಡ, ನನ್ನವು ಏನೂ ನೀನು ಕೇಳಬೇಡ ಕಣ್ಲ ಅಮಾವಾಸ್ಯೆ. ನಗಣೋ ನಗಣೋ ಏನ್ ನಗಣ ನೀನು ಹಿಂಗಂತೀಯ? ನಿಂತವು ಮಾತಾಡ್ದಿಲ್ಲ ನನ್ನ ಕೈಲೇ ಇರೋಕ್ಕಾಗಲ್ಲ ಬಿಡ್ನಾಗಣು. ಸರಿಯಪ್ಪ ನೀನು ಅಲ್ಲೇ ಕುತ್ಕೊಂಡೇ ಮಾತಾಡ್ಸು, ನಾನು ಇಲ್ಲೇ ನಿಂತ್ಕೊಂಡು ಮಾತಾಡ್ತೀನಿ. ಏನನ ವಿಚಾರ ಮಾತಾಡೋಣ, ಸುಮ್ಮನೆ ಇದ್ರೆ ಹಂಗಣು. ಈ ಮಗ ಯಾತನ ಆಗಲಿ ಸುಮ್ಕೆ ಬಿಡಾಕಿಲ್ಲ. ಸರಿ ಬಿಡ್ಲಾ, ಮಾತಾಡ್ತೀನಿ ಅದೇನೇ ಆದರೂ. ನೀನು ಒಟ್ಟಿನಲ್ಲಿ ಅಲ್ಲೇ ಇರಪ್ಪ, ನನ್ನ ಹತ್ರಕ್ಕೂ ಬರಬೇಡ. ನೀನು ನನಗೆ ಹತ್ರಕ್ಕೂ ಬರ್ದಂಗೆ ನೀನು ಅಲ್ಲೇ ಇದ್ದರೆ ನನಗೆ ಎಷ್ಟೋ ನೆಮ್ಮದಿ ಕಂಡ ಅಮಾವಾಸ್ಯೆ. ಸರಿ ಬಿಡು ನಾಗಣ್ಣ, ಹಂಗಾದ್ರೆ ನೀನು ಆ ಕಾಂಪೌಂಡ್ ಬಿಟ್ಟು ನೀನು ಇಳಿಬೇಡ, ಈ ಟಾರ್ ರೋಡ್ ಬಿಟ್ಟು ನಾನು ಹತ್ರ ಬರಾಕಿಲ್ಲ ಬಿಡು. ಇನ್ನೇನ್ಲ ಅಮಾವಾಸ್ಯೆ ಮತ್ತೆ ಸಮಾಚಾರ? ಏನಾಗಣೋ ಒಂದು ಇಸ್ಯಾನೇ ಐತೆ, ನೀನು ಅದನ್ನೇ ಮುಚ್ಚಿಟ್ಟಿದ್ಯಾ. ಈ ಅಮಾವಾಸ್ಯೆ ತಗ ಇಸ್ಯ ಏನಂತ ಹೇಳಕ್ಕಿಲ್ಲೇನು? ಏನ್ಲ ಅಂತ ಇಸ್ಯ ಅಮಾವಾಸ್ಯೆ ನಂದು? ಏನಾಗಣ ಒಂದು ಮೊಬೈಲ್ ಬೇರೆ ತಗೊಂಡ್ಬಿಟ್ಟಿದ್ಯಾ ಅಂತೆ. ಆ ಮೊಬೈಲ್ ತಗೊಂಡಿರೋ ಇಸ್ಯಾನೇ ನನಗೆ ಹೇಳಿಲ್ವಲ್ಲ ನಾಗಣ್ಣ ನೀನು? ಏನ್ಲ ಅಮಾವಾಸ್ಯೆ ಮೊಬೈಲ್ ತಗೊಂಡಿರೋದು ಒಂದು ಇಸ್ಯ ಏನ್ಲ? ಆ ಇಸ್ಯನೂ ನಿಂತಾಗ ಹೇಳ್ಬೇಕೇನ್ಲ ನಾನು? ಬಿಡಪ್ಪ, ಏನಂತ ದೊಡ್ಡದಾಗ ಯಾತೋ ಒಂದು ಹೆಲಿಕಾಪ್ಟ್ರು ಏರೋಪ್ಲೇನೋ ತಗೊಂಡಿದ್ದಿದ್ರಿ, ತಗೊಂಡಿದ್ದೆ ಕಣ್ಲ ಅಂತೇಳಿ ಸ್ವೀಟ್ ಅನ್ಸುತ್ತಿದ್ದೆ ಕಣ್ಲ ಊರ್ನಾಗೆ. ಆ ಮೊಬೈಲ್ ತಗೊಂಡಿರೋದು ನಿನ್ಗೆ ಹೇಳ್ಬೇಕೇನ್ಲ ಅಮಾವಾಸ್ಯೆ? ನಗಣೋ ನೀನು ಏನೇ ತಗೊಂಡ್ರು ಏನೇ ಮಾಡಿದ್ರು ಏನೇ ಹೇಳಿದ್ರು ನಾನು ತಾವೇ ಫಸ್ಟ್ ಹೇಳ್ಬೇಕು ನಗಣ. ಇಲ್ಲ ನೀನು ಹೇಳಿಲ್ಲ ಅಂತಂದ್ರೆ ನನ್ನ ಮನ್ಸಿಗೆ ತುಂಬಾ ಬಾಧೆ ಆಗ್ಬಿಡ್ತೈತೆ ಕಣ್ಣಾಗಣು. ಶಿವನೇ ಶಂಬ್ಲಿಂಗ, ನೋಡ್ಲಾ ಇದೇ ನನ್ನ ಮೊಬೈಲ್ನ ತಗೊಂಡಿವ್ನಿ. ತಗೊಳ್ಳ ನೋಡ್ಲಾ ಮೊಬೈಲು, ಎಂದು ಮುಟ್ಟಿರಕ್ಕಿಲ್ಲ ಅನ್ಸುತ್ತೆ. ತಗೊಳ್ಳ ಮೊಬೈಲ್ನ. ಯಾಕೆ ಮುಟ್ಟಿಲ್ಲ ನಗಣ ನನ್ನ ಮೊಬೈಲ್ಗಳ? ಮಾಸ್ತ ಮುಟ್ಟಿನ ಕೊಡು ಮೊಬೈಲ್ನ. ಹುಷಾರ್ ಕಂಡ್ಲ ಅಮಾವಾಸ್ಯೆ ಮೊಬೈಲು. ಏನ್ ನಗಣು ನೀನು ನನ್ಗೆ ಹೇಳ್ತೀಯಾ? ನೀನೆಷ್ಟು ಮುಖ್ಯನೋ ಈ ಮೊಬೈಲ್ ಅಷ್ಟೇ ಮುಖ್ಯ ನಗಣ ನನಗೆ. ಸರಿ ಕಂಡ್ಲ ಅಮಾವಾಸ್ಯೆ, ರಾತ್ರಿ ನಮ್ಮ ಹೆಂಡ್ರು ಲಕ್ಷ್ಮಿ ಕೋಳಿ ಸಾರು ಮಾಡಿದ್ಲು. ಆ ಪಕ್ಕದ ಮನೆ ಚಂದ್ರಕ್ಕ ಕುರಿ ಸಾರು ಮಾಡಿದ್ರು. ಅದನ್ನ ಕುರಿ ಸಾರು ನಮ್ಮ ಮನೆಗೆ ಕೊಟ್ಟಿದ್ರು. ಅದಕ್ಕೆ ರಾತ್ರಿ ನಮ್ಮ ಹೆಂಡ್ರು ಲಕ್ಷ್ಮಿ ಬ್ಯಾಡ ಕಣೆ ಅಂತ ಅಂದರು. ಕೇಳ್ದಂಗೆ ಎರಡೂ ಉಂಬಕ್ಕಿಕ್ಬಿಟ್ಲು ಕಣ ಅಮಾವಾಸ್ಯೆ. ಅದಕ್ಕೆ ಅವೆರಡು ಉಂಡಿರೋದಕ್ಕೆ ಹೊಟ್ಟೆ ಒಳಗೆ ಕೋಳಿನೂ ಕುರಿನೂ ಗುದ್ದಾಡ್ತಾ ಇದ್ದಾವೆ ಕಣ್ಲ. ಅದಕ್ಕೆ ಹೊಟ್ಟೆ ಒಳಗೆ ಯಾಕೋ ಗುಡ 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 ಅಂಬುತ್ತೆ ಕಣ್ಲ. ಅದಕ್ಕೆ ಇಲ್ಲೇ ಪಕ್ಕದಾಗೆ ಗುಂಡ್ಯಾಕೆ ಹೋಗಿ ಬರ್ತೀನಿ, ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವು ಐತೆ, ನಾನು ಹೋಗಿ ಬರ್ತೀನಿ. ಅಲ್ಲೇವರೆಗೂ ನೀನು ಈ ಮೊಬೈಲ್ ಕಡೆ ಹುಷಾರ್ ಕಣ್ಣ ಅಮಾವಾಸ್ಯೆ. ಸರಿ ಕಣ್ಣಾಗಣು, ಹೋಗಿ ಬರೋಗು ನೀನು ಬಿರಿನೇ, ನಾನು ಇಲ್ಲೇ ಇರ್ತೀನಿ. ಸರಿ ಕಣ್ಣ, ನಾನು ಹೋಗಿ ಬರ್ತೀನಿ. ಅಯ್ಯೋ ಪಾಪ ನಾಗಣ್ಣ ಹೊಟ್ಟೆ ನೋವು ಅಂತವ್ರೆ, ಹೊಟ್ಟೆ ಒಳಗೆಲ್ಲ ಗುಡ 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 ಅಂತೈತಂತೆ. ಅದಕ್ಕೆ ಈಗ ನಾನು ಅದೇನೋ ಹೊಸ್ದಾಗಿ 108 ಆಂಬುಲೆನ್ಸ್ ಬಿಟ್ಟವರಂತೆ. ಆ ಆಂಬುಲೆನ್ಸಿಗೆ ಫೋನ್ ಮಾಡಿದರೆ ನಾಗಣ್ಣಗೆ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಈಗ ನಾನು 108 ಆಂಬುಲೆನ್ಸಿಗೆ ಫೋನ್ ಮಾಡ್ತೀನಿ. ಈಗ ಆಂಬುಲೆನ್ಸ್ನವರೇ ಬಂದು ನಾಗಣ್ಣನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಮಾಡಿ ಕಳಿಸ್ಬಿಡ್ತಾರೆ. ಹಾಂ 108 ಆಂಬುಲೆನ್ಸ್ಗೆ ಫೋನ್ ಮಾಡ್ತಿದ್ದೀನಿ, ರಿಂಗ್ ಆಗ್ತೈತೆ. ಹಾಂ ಹಲೋ, 108 ಆಂಬುಲೆನ್ಸಾ ಮಾತಾಡ್ತಿರೋದು? ಹೌದು, 108 ಆಂಬುಲೆನ್ಸೇ ಮಾತಾಡ್ತಿರೋದು, ಹೇಳಿ. ಸರ್ ತುಂಬಾ ಹೊಟ್ಟೆ ನೋವು ಬಂದ್ಬಿಟ್ಟಿದೆ ಸರ್, ಬೇಗನೆ ಬಿರಿ ಎಲ್ಲಿದ್ರು ಬಂದ್ಬಿಡಿ ಸರ್. ತಡ್ಕೊಳಕ್ ಆಗದಿರೋಷ್ಟು ಹೊಟ್ಟೆ ನೋವು ಬಂದ್ಬಿಟ್ಟೈತೆ ಸರ್, ನೀವು ಬೇಗನೆ ಬನ್ನಿ ಸರ್. ಹೌದಾ ಹೌದಾ, ಓಕೆ ಓಕೆ. ಎಲ್ಲಿ ಬಂದಿರೋದು ಹೊಟ್ಟೆ ನೋವು? ಸರ್ ಹೊಟ್ಟೆ ಒಳಗೇನೆ ಹೊಟ್ಟೆ ನೋವು ಬಂದ್ಬಿಟ್ಟೈತೆ ಸರ್. ಅಲ್ಲ ಸರ್, ಹೊಟ್ಟೆ ನೋವು ಬಂದಿರೋ ಪೇಷಂಟು ಯಾವ ಊರ್ನಾಗೆ ಸರ್ ಇರೋದು? ಯಾವ ಊರ್ನಾಗ ಸರ್ ಹೊಟ್ಟೆ ನೋವು ಪೇಷಂಟ್ ಇರೋದು ಅಂತ ಕೇಳ್ತಿರೋದು?
ಸರ್ ಧರ್ಮಪುರದಿಂದ 5 ಕಿಲೋಮೀಟರ್ ಸರ್, ಹಲಗಲದ್ದಿ ಅಂತ ಹೇಳ್ಬಿಟ್ಟು ಸರ್. ಹಲಗಲದ್ದಿ ಬಂದು ನಾಗಣ್ಣ ಅಂತ ಯಾರು ಕೇಳಿದ್ರು ಹೇಳ್ತಾರೆ ಸರ್. ಬಂದರೆ ಈ ನಂಬರಿಗೆ ಫೋನ್ ಮಾಡಿ ಸರ್, ಮಾತಾಡ್ತೀವಿ. ಹೌದಾ, ಓಕೆ ಓಕೆ. ಇವಾಗ ಆಂಬುಲೆನ್ಸು ಧರ್ಮಪುರದಲ್ಲಿದೆ. ಈಗ ಅಲಗ್ಲದ್ದಿಗೆ ಆಂಬುಲೆನ್ಸ್ ಬರುತ್ತೆ. ಎಲ್ಲಿರ್ತೀರಾ ನೀವು? ಸರ್ ಇಲ್ಲೇ ಹಲಗಲದ್ದಿ ಸರ್ಕಾರಿ ಶಾಲೆ ಹತ್ರ ಇರ್ತೀವಿ ಸರ್, ದಯವಿಟ್ಟು ಬೇಗ ಬನ್ನಿ ಸರ್. ಓಕೆ ಓಕೆ, ಇನ್ನು 5 ಮಿನಿಟ್ಸಲ್ಲಿ ಅಲಗ್ಲದ್ದಿ ಶಾಲೆ ಹತ್ರ ಬರ್ತೀವಿ. ಹೌದಾ? ಓಕೆ, ಬೇಗ ಬನ್ನಿ ಬೇಗ ಬನ್ನಿ, ಹೊಟ್ಟೆ ನೋವು ತಡ್ಕೊಳಕ್ ಆಗ್ತಾ ಇಲ್ಲ. ನಾಗನಿಗೆ ಚೆನ್ನಾಗಿಲ್ಲ, ಹೊಟ್ಟೆ ನೋವು ಬಂದ್ಬಿಟ್ಟೈತಿ. ಅದಕ್ಕೆ ಆಂಬುಲೆನ್ಸಿಗೆ ಫೋನ್ ಮಾಡಿರೋದು. ನಾಗನಿಗೆ ಹೇಳ್ಬಾರ್ದು, ಯಾಕಂದ್ರೆ ನಾಗನಿಗೆ ಇಂಜೆಕ್ಷನ್ ಅಂದ್ರೆ ಮಾಡಿಸ್ಕೊಂಬಲ್ಲ ಅಂತ ನಾಗಣ್ಣ. ಅದಕ್ಕೆ ಸುಮ್ಮನಿದ್ದು ಅವ್ರು ಬಂದಾಗ ಇಂಜೆಕ್ಷನ್ ಮಾಡ್ತಾರೆ, ಸುಮ್ಮನೆ ಮಾಡಿಸ್ಕೊಂಬ ಹೇಳು. ನನಗೆ ನಾಗನಿಗೆ ಚೆನ್ನಾಗಿಲ್ಲ ಅಂದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಆಂಬುಲೆನ್ಸಿಗೆ ಫೋನ್ ಮಾಡಿಬಿಟ್ಟಿದ್ದೀನಿ. ಹೆಂಗೋ ನನ್ನ ನಾಗಣ್ಣ ಹುಷಾರಾದ್ರೆ ಒಳ್ಳೇದು, ನನಗೆ ಚೆನ್ನಾಗಾಗ್ಬೇಕು ನನ್ನ ನಾಗಣ್ಣ ಬೇಗ. ಶಿವನೇ ಶಂಬಲಿಂಗ ಅಮಾವಾಸ್ಯೆ. ಈ ಹೊಟ್ಟೆಗಳ್ದೆಲ್ಲ ಗಲೀಜು ಹೊರಕ್ಕೆ ಹೋದ್ಮೇಲೆ ಕಂಡ್ಲ ಮನುಷ್ಯರಿಗೆ ನೆಮ್ಮದಿ. ಇಲ್ಲ ಅಂದರೆ ತಡ್ಕೊಂಬಕ್ಕಾಗಲ್ಲ ಕಂಡ್ಲ, ಅಂಥ ಎಡವಟ್ಟು ಮಾಡಿಬಿಡ್ತೈತೆ ಆಮೇಲೆ. ಅದಕ್ಕೆ ನೋಡ್ಲ ಹೆಂಗೋ ಎಲ್ಲ ಹೊರ್ಗಡೆಗೆ ಹಾಕಿ ಬಂದ್ಬಿಟ್ಟಿವ್ನಿ. ಈಗೆಲ್ಲ ನೆಮ್ಮದಿಯಾಗೈತೆ ನೋಡ್ಲ ಹೊಟ್ಟೆ. ಹೆಂಗೋ ಬಿಡ್ಲಾ, ಮೊಬೈಲ್ ಕೊಡ್ಲಾ, ಹೆಂಗೋ ಇಲ್ಲೇವರೆಗೂ ಚೆನ್ನಾಗಿ ಇಟ್ಕೊಂಡಿದ್ಯಾ ಮೊಬೈಲ್ನ. ಹೌದು ನಾಗಣ್ಣ, ಹೊಟ್ಟೆ ಒಳಗಡೆಲ್ಲ ಕ್ಲೀನ್ ಆದ್ರೆ ಕಾಣ ಮನುಷ್ಯರಿ ನೆಮ್ಮದಿ. ತಾಕ ನಿನ್ನ ಮೊಬೈಲು ಬೋಲ್ ಚಂದಾಗೈತೆ ನಾಗಣ್ಣ. ನಿನ್ನ ಮೊಬೈಲ್ ಅಂದ್ರೆ ನನಗೆ ಬೋಲ್ ಇಷ್ಟ ಆಯ್ತು ನಾಗಣ್ಣ. ತಾಕ ಹಂಗಾರೆ ನನ್ನ ಮೊಬೈಲು ಇಷ್ಟ ಆತೇನಲ್ಲ ಅಮಾವಾಸ್ಯೆ ನಿನಗೆ? ಹ್ಞೂ ನಾಗಣ್ಣ, ನನಗೆ ತುಂಬ ಇಷ್ಟ ಆಯ್ತು ನಿನ್ನ ಮೊಬೈಲು. ಇದ್ಯಾಕ್ಲ ಅಮಾವಾಸ್ಯೆ, ನಮ್ಮೂರ್ನಾಕೆ ಆಂಬುಲೆನ್ಸ್ ಬಂದಂಗೈತಲ್ಲ. ಆಂಬುಲೆನ್ಸ್ ತಗೊಂಡಾದಂಗೆ ಆಗ್ತೈತಿ. ಯಾಕ್ಲ ಅಮಾವಾಸ್ಯೆ ನಮ್ಮೂರ್ನಾಕ ಆಂಬುಲೆನ್ಸ್ ಬಂದೈತೆ? ಇಲ್ಲಿ ನಾಗಪ್ಪ ಅಂದರೆ ಯಾರು? ನಾಗಪ್ಪ ಅಂದರೆ ನಾನೇ. ಯಾಕೆ, ಏನಾಗಬೇಕಿತ್ತು? ನಿಮಗೆ ಹೊಟ್ಟೆ ನೋವು ಬಂದಿತ್ತಂತಲ್ವ ಆವಾಗಲೇ? ಹಾಂ ಹೌದು ಡಾಕ್ಟ್ರೇ, ಆವಾಗಲೇ ಹೊಟ್ಟೆ ನೋವಿತ್ತು. ಆ ಗುಂಡಿ ತಾವ ಹೋಗಿ ಬಂದೆ. ಆ ಹೋಗಿ ಬಂದಾಗಿದ್ದಟ್ಟು ಏನು ಹೊಟ್ಟೆ ನೋವು ಇಲ್ವಲ್ಲ ಡಾಕ್ಟ್ರೇ? ಹೌದಾ, ನಿಮ್ಮ ಮೊಬೈಲ್ ಇದೆಯಾ? ಹೌದು ಸ್ವಾಮಿ, ಇದೇ ಮೊಬೈಲು. ಎಲ್ಲಿ ಕೊಡಿ ನಿಮ್ಮ ಫೋನ್. ಆಗಲ್ರಿ ನಾಗಪ್ಪ ಅವರೇ, ಡಯಲ್ ಕಾಲಲ್ಲಿ ನೀವು 198 ಮಾಡಿರೋದು ಇದೆಯಲ್ರಿ ಈಗ. ಇವಾಗ ಅವಾಗೆ ಹೊಟ್ಟೆ ನೋವು ಇಲ್ಲ ಅಂತ ಹೇಳ್ತೀರಾ. ಫೋನ್ ಮಾಡೋದು ಮಾಡಿ ಆಂಬುಲೆನ್ಸ್ಗೆ. ನೋಡ್ಕೊಳ್ರಿ, ತಗೊಳ್ರಿ ನಿಮ್ಮ ಫೋನ. ಶಿವನೇ ಶಂಬಲಿಂಗ, ಇದೊಳ್ಳೆ ಗ್ರಾಚಾರಕ್ಕೆ ಬಂತಲ್ಲ ಶಂಬಲಿಂಗ. ನನಗೇನೋ ಹೊಟ್ಟೆ ನೋವು ಬಂದಿರೋದು ನಿಜ, ಆದರೆ ನಾನು ಏನು ಆಂಬುಲೆನ್ಸ್ಗೆ ಫೋನ್ ಮಾಡಿಲ್ವಲ್ಲ ಶಿವ. ಶಿವನೇ ಶಂಬಲಿಂಗ. ಅಯ್ಯಪ್ಪ, ಆಮೇಲೆ ನಾಗನಿಗೆ ನಾನೇ ಮಾಡಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ನನ್ನ ಹಿಡ್ಕೊಂಡು ಬೆಂಡ್ ಎತ್ಬಿಡ್ತಾನೆ. ನಾನು ಯಾತು ಹೇಳಕ್ ಹೋಗ್ಬಾರ್ದು, ಸುಮ್ಮನೆ ಇರಬೇಕು. ಇದು ಏನಾಗುತ್ತೆ ಅಂತ ಸುಮ್ಮನೆ ನೋಡ್ಬೇಕಷ್ಟೇ ಈಗ. ಏನ್ರಿ ನಾಗಪ್ಪನವ್ರೆ, ನಿಮಗೆ ಗೊತ್ತಾಗಲ್ವೇನು? ಊರಿಗೆ ದೊಡ್ಡ ಮನುಷ್ಯಿದ್ದಂಗಿದೆಯಾ? ಆಂಬುಲೆನ್ಸ್ಗೆ ಸುಮ್ಮನೆ ಏನಕ್ಕೆ ಫೋನ್ ಮಾಡ್ಬೇಕು ನೀನು? ಹೊಟ್ಟೆ ನೋವು ನಾನು ತಡ್ಕೊಂಬಕ್ಕಾಗಲ್ಲ ಅಂತ ಸುಮ್ಮನೆ ಯಾಕೆ ಫೋನ್ ಮಾಡ್ಬೇಕ್ರಿ ನಾಗಪ್ಪನವ್ರೆ ನೀವು? ಈ ಡಾಕ್ಟ್ರಪ್ಪ ನೋಡು ನನ್ನ ಕೇಳಾದ್ನ. ನಾನು ಯಾಕ್ರಿ ಮಾಡೋದು ನಿಮಗೆ ಫೋನಾ? ನಾನು ಮಾಡಿಲ್ಲ ಕಣ್ರಿ. ರೀ ದಯಾನಂದ್, ಇವ್ರು ಹೇಳೋದ್ನೇನ್ರಿ ಕೇಳ್ಕೊಂಡು ನಿಂತಿದ್ದೀರಾ? ಆಂಬುಲೆನ್ಸ್ ಒಳಗೆ ಹಾಕೇಳ್ರಿ, ಹೇಳ್ತೀನಿ. ಈ ಹೊಟ್ಟೆ ನೋವು ಅಂತೇಳಿ ಸುಮ್ಮನೆ ಆಂಬುಲೆನ್ಸ್ ಕರ್ಸೋರಲ್ಲ, ಮತ್ತಿನ್ಯಾವತ್ತು ಆಂಬುಲೆನ್ಸ್ನ ಸುಮ್ಮನೆ ಕರೆಸ್ಬಾರ್ದು ಇವರು. ಅದಕ್ಕೆ ಬೈಗಾಗತಕ್ಕನೇನು ರಾತ್ರಿ ಆದರೂ ಇವ್ರಿಗೆ ಬೇದಿ ನಿಲ್ಲಬಾರ್ದು ಅಂಥ ಇಂಜೆಕ್ಷನ್ ಕೊಟ್ಬಿಡ್ತೀನಿ ಈಗ ಅವರಿಗೆ. ಎಳ್ಕೊಳ್ರಿ, ಹೇಳ್ತೀನಿ ಆಂಬುಲೆನ್ಸ್ ಒಳಗೆ. ಸರಿ ಸರಿ ಡಾಕ್ಟ್ರೇ, ಆಯಿತು. ಎಲೆ ಅಮಾವಾಸ್ಯೆ, ನನಗೆ ಇಂಜೆಕ್ಷನ್ ಅಂದರೆ ಮೊದಲೇ ಆಗೋಕ್ಕಿಲ್ಲ ಕಂಡ್ಲ. ಇವ್ರು ಯಾತ ಹೇಳ್ತವ್ರೆ, ನನಗೆ ಬೇದಿ ಬರೋಂಗೆ ರಾತ್ರಿ ಆದ್ರೂ ನಿಲ್ದಂಗೆ ಬೇದಿನ ಇಂಜೆಕ್ಷನ್ ಕೊಡ್ತಾರಂತೆ ಕಂಡ್ಲ. ಅಮಾವಾಸ್ಯೆ, ನೀನಾನ ಯಾತನ ಹೇಳ ಇವರಿಗೆ? ಮೊದಲೇ ನನಗೆ ಇಂಜೆಕ್ಷನ್ ಅಂದರೆ ಭಯವಾಗುತ್ತೆ ಕಂಡ್ಲ. ಡಾಕ್ಟ್ರೇ, ನಮ್ಮ ನಾಗನಿಗೆ ಇಂಜೆಕ್ಷನ್ ಅಂದ್ರೆ ಭಯ ಡಾಕ್ಟ್ರೇ. ಸುಮ್ಕಿರಿ ಡಾಕ್ಟ್ರೇ, ಯಾತು ಮಾಡಕ್ ಹೋಗ್ಬೇಡ್ರಿ. ಇದನ್ನೆಲ್ಲ ಹೇಳಕ್ಕೆ ನೀವ್ಯಾರ್ರಿ? ಸುಮ್ಮನೆ ಆಂಬುಲೆನ್ಸ್ ಕರೆಸ್ತೀರಾ? ನಿನಗೂ ಸೇರ್ಸಿ ಇಂಜೆಕ್ಷನ್ ಇಟ್ಬಿಡ್ತೀನಿ ನೋಡು, ಈಗೇನಾದ್ರು ಹೆಚ್ಚಾಗಿ ಮಾತಾಡ್ದೆ ಅಂತಂದ್ರೆ. ಅಯ್ಯಪ್ಪನೇ, ನಾವ್ಯಾತು ಮಾತಾಡಲ್ಲ ಬಿಡ್ರಿ ಡಾಕ್ಟ್ರೇ. ಹೇಳ್ಕೊಳ್ರಿ ದಯಾನಂದಿ ನಾಗಪ್ಪನ ಆಂಬುಲೆನ್ಸ್ ನೋಡಾಕೆ. ಡಾಕ್ಟ್ರೇ ಬಿಡ್ರಿ ಡಾಕ್ಟ್ರೇ, ಆ ಇಂಜೆಕ್ಷನ್ ನೋಡಿದ್ರೆ ಯಾವುದೋ ಕಾಡಿನಲ್ಲಿರೋ ಕಾಡು ಪ್ರಾಣಿ ಆನೆಗೆ ತಂದು ಮಾಡೋ ಇಂಜೆಕ್ಷನ್ ಆಗೈತಲ್ಲ ಡಾಕ್ಟ್ರೇ. ಯಾವುದೋ ಗೆಂಡಾಮೃಗಕ್ಕೆ ಮಾಡೋ ಇಂಜೆಕ್ಷನ್ ಆಗೈತಲ್ಲ ಡಾಕ್ಟ್ರೇ. ಅದು ಅಂತಂದು ನನಗೆ ಮಾಡ್ತಿದೆಯಲ್ಲ ಡಾಕ್ಟ್ರೇ, ಬಿಡ್ರಿ ಡಾಕ್ಟ್ರೇ. ಅಲ್ಲ ಕಣ ಮಾರಾಯ, ಊರಿಗೆ ದೊಡ್ಡ ಮನುಷ್ಯನ ಥರ ಇದೆಯಾ ನೀನು? ಮತ್ತೆ ಸುಮ್ಮನೆ ಆಂಬುಲೆನ್ಸ್ ಕರೆಸ್ತೀಯಲ್ಲಪ್ಪ ನೀನು. ಆಂಬುಲೆನ್ಸ್ ಯಾಕಪ್ಪ ಕರೆಸ್ಬೇಕು? ಆಂಬುಲೆನ್ಸ್ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲೋ ಇನ್ನೊಂದೇನೋ ತೊಂದರೆ ಆಗಿರುತ್ತೆ, ಅಲ್ಲಿಗೆ ಅರ್ಜೆಂಟಾಗಿ ಹೋಗ್ಬೇಕಾಗಿರುತ್ತೆ. ನೀನು ಸುಮ್ಮನೆ ಇಲ್ಲಿಗೆ ಕರೆಸಿ ಅಲ್ಲ, ಅದು ಇನ್ನೊಂದು ಜೀವ ಉಳ್ಸೋಕ್ಕಾಗಲ್ಲ ನಮ್ಮ ಕೈಲಿ. ಎಲ್ಲೋ ಇನ್ನೊಂದೇನೋ ಎಡವಟ್ಟಾಗಿರುತ್ತೆ. ನೀವು ಸುಮ್ಮನೆ ಇಲ್ಲಿ ಆಂಬುಲೆನ್ಸ್ಗೆ ಏನಕ್ಕೆ ಫೋನ್ ಮಾಡಬೇಕು? ಅದಕ್ಕೆ ಈ ಶಿಕ್ಷೆ ನಿನಗೆ. ಇನ್ಮೇಲೆ ಯಾವ ಆಂಬುಲೆನ್ಸ್ಗೂ ಸುಮ್ಮನೆ ಯಾರು ಫೋನ್ ಮಾಡಬಾರ್ದು. ಅದಕ್ಕೆ ನಿನಗೆ ಇಂಜೆಕ್ಷನ್ ಕೊಡ್ತಾ ಇರೋದು. ಇವತ್ತು ರಾತ್ರಿ ಎಲ್ಲ ಬರೀ ಬೇದಿನೇ ನಿನಗೆ.
ಡಾಕ್ಟ್ರೇ ಬಿಡ್ರಿ ಡಾಕ್ಟ್ರೇ ಬಿಡ್ರಿ ಡಾಕ್ಟ್ರೇ ನನ್ನ ಡಾಕ್ಟ್ರೇ ಬಿಡ್ರಿ ಡಾಕ್ಟ್ರೇ ಅಯ್ಯಯ್ಯೋ ಇಂಜೆಕ್ಷನ್ ಎಟ್ಟೇ ಬಿಟ್ರಲ್ಲಪ್ಪ ನೋವುತ್ತೆ ಈ ಡಾಕ್ಟ್ರು ಆ ಲುಂಗಿನ ಬಿಚ್ಚಾಕ್ ಬಿಡ್ಲಿಲ್ಲಪ್ಪ ಲುಂಗಿನ ಸೇರಿಸಿ ಎಟ್ಬಿಟ್ರಲ್ಲಪ್ಪ ಇಂಜೆಕ್ಷನ್ನ ನನಗೆ ತುಂಬ ನೋವುತ್ತೈತೆ ಇನ್ಮೇಲೆ ಯಾರು ಕೂಡ ಸುಮ್ಮನೆ ಆಂಬುಲೆನ್ಸ್ಗೆ ಫೋನ್ ಮಾಡಂಗಿಲ್ಲ ಫೋನ್ ಮಾಡಿದವ್ರಿಗೆಲ್ಲ ಇನ್ಮೇಲೆ ಇದೇ ಶಿಕ್ಷೆ ನಾಗಣ್ಣಗೆ ಏನು ಶಿಕ್ಷೆ ಆಗೈತೋ ಅದೇ ಥರ ಎಲ್ರಿಗೂ ಸುಮ್ಮನೆ ಆಂಬುಲೆನ್ಸಿಗೆ 108 ಫೋನ್ ಮಾಡೋರಿಗೆ ಈ ಶಿಕ್ಷೆ ಅಂತೂ ಇನ್ಮೇಕೆ ಕಾಯಮ್ಮು. ಏಲೇ ಅಮಾವಾಸ್ಯೆ ಎಲ್ಲಿದೆಯಾ ಬಾರ್ಲಾ ಎಟ್ಟದು ಎಟ್ಬಿಟ್ಟವ್ರೆ ಕಡ್ಲಾ ಸರಿಯಾದೆ ಎಟ್ಬಿಟ್ಟವ್ರೆ ಕಡ್ಲಾ ಅಮಾವಾಸ್ಯೆ ಬಾರ್ಲಾ ಶಿವನೇ ಶಂಭುಲಿಂಗ. ಸುಮ್ಕಿರ್ ನಾಗಣ್ಣು ನೀನ್ ಅಳಬೇಡ ನಿನ್ಗೆ ಓದ್ರೆ ನನಗೆ ಅಳು ಬಂದ್ಬಿಡ್ತೈತ್ ನಾಗಣ್ಣು ಸುಮ್ಕಿರು ಬಾ ಮಂತಾಕ್ ಹೋಗೋಣ. ನೋಡಿಲ್ಲ ಅಮಾವಾಸ್ಯೆ ನಾನು ಕರ್ಕೊಂಡು ನನ್ನ ಕೈಲಿ ಆಗ್ತಿಲ್ಲ ಕಣ್ಲಾ ನೋವು ಎಲೆ ಬೇದಿ ಬೇರೆ ಸ್ಟಾರ್ಟ್ ಆಗ್ತೈತೆ ಕಣ್ಲಾ ನನ್ನ ಮುಂದಕ್ಕೆ ನಮ್ಮ ಅಂತ ಕರ್ಕೊಂಡು ಹೋಗ್ಲಾ ಅಮಾವಾಸ್ಯೆ ಲೇ ಅಮಾವಾಸ್ಯೆ ಬೇದಿನೇ ನಿಲ್ಲಕ್ಕಿಲ್ಲ ಕಣ್ಲಾ ಹಂಗ ಹೋಗ್ತೈತೆ ಬೇದಿ ನಾನು ಕೈಲಿ ತಡ್ಕೊಂಬಕ್ಕಾಗ್ತಿಲ್ಲ ಕಣ್ಲಾ ಅಮಾವಾಸ್ಯೆ. ಸುಮ್ನಿರ್ ನಾಗಣ್ಣ ಏನು ಆಗಕ್ಕಿಲ್ಲ ನಿನ್ ಹೊಟ್ಟೆಗುಳ್ದು ಇನ್ನ ಗಲೀಜು ಎಲ್ಲ ಹೊರಗಡೆಗೆ ಕಿತ್ಕೊಂಡು ಹೋಗ್ಲಿ ಅಂತ ಇಂಜೆಕ್ಷನ್ ಕೊಟ್ಟಾಗ ಅಷ್ಟೇ ನಾಗಣ್ಣ ಸುಮ್ಕಿರ್ ನಾಗಣ್ಣ. ಯಪ್ಪ 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 ಬೇರೆ ಕಿತ್ಕೊಂಡು ಬರ್ತೈತೆ ಕಣ್ಲಾ ನಿಲ್ಲಂಗೆ ಇಲ್ಲ ನಾನು ಮತ್ತೆ ಓಡಕ್ಬೇಕು ಬಾತ್ರೂಮ್ನಾಗೆ. ಅಯ್ಯೋ ಅಯ್ಯಯ್ಯೋ ಆ ಡಾಕ್ಟ್ರು ಅದು ಎಂಥ ಇಂಜೆಕ್ಷನ್ ಕೊಟ್ಟು ಹೋಗ್ಬಿಟ್ಟವರು ಶಿವನೇ ಶಂಭುಲಿಂಗ ಬೇದಿ ನಿಲ್ಲಂಗೆ ಇಲ್ಲಪ್ಪ. ಈ ನಮ್ಮ ಬೋರ್ನಾಗೆ ನೀರು ಎತ್ತಿದ್ರೆ ಹೆಂಗೆ ಕಾಲೇ ಗುಂಟೆ ಹರ್ಕೊಂಡು ಹೋಗ್ತಾ ಇತ್ತು ಹಂಗೆ ಹೋಗ್ತೈತಲ್ಲಪ್ಪ ಈ ಬೇದಿ ಇದಕ್ಕೆ ತಡೆ ಕಟ್ಟಬೇಕಂದ್ರೂ ನಿಲ್ಲಂಗಿಲ್ಲಪ್ಪ ಕಿತ್ಕೊಂಡು ಹೋಗ್ತೈತ್ ಕಣ್ರಪ್ಪ ಬೇದಿ. ಅಲ್ರಪ್ಪ ನಾನು ಏನು ತಪ್ಪು ಮಾಡಿದ್ದೀನಪ್ಪ ನಾನು ಫೋನ್ ಮಾಡಿಲ್ಲ ಆದರೂ ನಮ್ಮೂರ್ನಾಗ ಆಂಬುಲೆನ್ಸ್ ಹೆಂಗಪ್ಪ ಬಂತು ಈ ಕೆಲಸ ಯಾರು ಮಾಡಿದ್ದರು ನಾನು ಹೊಟ್ಟೆ ನೋವು ಅಂತ ನಾನು ಈ ಅಮಾವಾಸ್ಯೆಯ ಬಡ್ಡಿ ಮಗನಿಗಷ್ಟೇ ಹೇಳಿದ್ದು ಅದನ್ನು ಆಂಬುಲೆನ್ಸ್ಗೂ ಅವನೇ ಫೋನ್ ಮಾಡಿರಬೇಕು ಆ ಫೋನು ಇವನ್ ತಾವನೇ ಇತ್ತಲ್ಲ ಆ ಕಳ್ಬಡ್ಡಿ ನನ್ನ ಮಗ. ಲೇ ಅಮಾವಾಸ್ಯೆ ನೀನೇ ಕಂಡು ಆಂಬುಲೆನ್ಸಿಗೆ ಫೋನ್ ಮಾಡಿರೋದು ಓಸಿ ಬಂದೇ ಇರಲ್ಲ ನಿನ್ಗೈತೆ. ಅಯ್ಯಯ್ಯಯ್ಯೋ ಓತ್ರಪ್ಪ ಕೆಳಗೆ ನಿಮ್ಮ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಕೆಳಗೆ ಹೋಗ್ತೈತಲ್ರಪ್ಪ ಈ ಬೇದಿ ನಿಲ್ಲಂಗೆ ಇಲ್ಲ ಅದು ಎಂಥದ ಕಣ್ರಪ್ಪ ಮಲ್ಮಲ್ ಬೇದಿ ಅಂತಾರಲ್ಲ ಆ ಬೇದಿನೇ ಆಗಿರ್ಬೇಕು ಕಣ್ರಪ್ಪ ಕಿತ್ಕೊಂಡು ಹೋಗ್ತಾ ಐತೆ ಕೆಳಗೆ. ನಾಗಣ್ಣ ನಾಗಣ್ಣ ಬೇದಿ ಹಂಗೆಲ್ಲ ಸುಧಾರಣೆಗೆ ಬಂತೇನಣ್ಣ ಹಂಗೆ ಬೇದಿ ಸುಧಾರಿಸ್ಕೊಂತಿದ್ಯಾ ತಾನೆ. ಏ ಅಮಾವಾಸ್ಯೆ ಹೆಂಗ್ಲ ಸುಧಾರಿಸ್ಕೊಂಬಕ್ಕಾಗ್ತೈತೆ ಅವನ ಅಜ್ಜಿ ನೀರು ಕುಡಿದ್ರೂ ಹೋಗ್ತೈತೆ ಬೇದಿ ಮುಖಾಂತರ ಯಾವ ಥರ ಒಂದು ಇಟ್ಟು ತಿಂದ್ರೂ ಬೇದಿ ಮುಖಾಂತರನೇ ಹೋಗ್ತೈತೆ ಕಣ್ಲ ನಿಲ್ಲಕ್ಕಿಲ್ಲ ಕಣ್ಲ ಅದು ಏನಾಗ ಕಣ್ಲ ಇಲ್ಲಿ ಮಾತಾಡ್ಬೇಕಾದ್ರೆ ಗುತ್ಕೊಂಬಂದಂಗಾಗುತ್ತೆ ಅಲ್ಲಿ ಹೋಗಿ ಕುಂತ ಮೇಲೆ ಈಗಳಪ್ಪ ಈ ರ್ಯಾಕೆಟ್ ಸ್ಪೀಡ್ನಾಗ ಹೆಂಗೆ ಹೋಗ್ತಾಯಿತ್ತು ಹಂಗಿದು ಕಿತ್ಕೊಂಡು ಹೋಗ್ಬಿಡ್ತೈತೆ ಕಣ್ಲ ಅದು ಎಂಥದ್ದು ಈ ಆಮ್ಶಂಕ್ ಬೇದಿನ ಮಲ್ಮಲ್ ಬೇದಿನ ಆಗಿರ್ಬೇಕು ಕಣ್ಲ. ಸುಧಾರಿಸ್ಕೇನಾಗಣ ಸುಧಾರಿಸ್ಕ ಸಮಾಧಾನನೇ ಅದೇ ನಿನಗೆ ಪ್ರಧಾನ ಕಣಣ. ಅಲ್ಲ ಕಳ್ಬಡ್ಡಿ ನನ್ನ ಮಗನೇ ಅಮಾವಾಸ್ಯೆ ನೀನು ನನಗೆ ಹೊಟ್ಟೆ ನೋವು ಅಂತೇಳಿ ಆಂಬುಲೆನ್ಸ್ನವ್ರಿಗೆ ಫೋನ್ ಮಾಡಿಬಿಟ್ಟಿದ್ಯಲ್ಲ ನನಗೆ ಹೊಟ್ಟೆ ನೋವು ಅಂತ ನಾನು ಯಾರಿಗೂ ಹೇಳಿರಲಿಲ್ಲ ಅದು ಹೆಂಗ್ಲ ಆಂಬುಲೆನ್ಸ್ಗೆ ಗೊತ್ತಾಯ್ತು ನನಗೆ ಹೊಟ್ಟೆ ನೋವು ಅಂಬೋದು ಆ ಟೈಮ್ನಾಗೆ ನಿನಗೆ ಅಲ್ವೇನ್ಲ ನಾನು ಫೋನ್ ಕೊಟ್ಟಿದ್ದು ನೀನೇ ಕಣ್ಲ ಕಳ್ಬಡ್ಡಿ ಮಗನೇ ಅಮಾವಾಸ್ಯೆ ಆಂಬುಲೆನ್ಸ್ಗೆ ಫೋನ್ ಮಾಡಿರೋದು. ಯಪ್ಪ 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 ಇವಾಗ ನಾಗಣ್ಣ ನಾನು ಸುಮ್ಕೆ ಬಿಡಕ್ಕಿಲ್ಲ ಇವಾಗ ಗೊತ್ತಾಗ್ಬಿಟ್ಟೈತಿ ಹೆಂಗೋ ನಾಗಣ್ಣ ಯೋಚನೆ ಮಾಡಿ ತಿಳ್ಕೊಂಡ್ಬಿಟ್ಟವನೆ ಇವಾಗ ಏನಿಲ್ಲ ಅದೇ ಲೆಟ್ರಿನ್ ಫಿಟ್ನಾಗ ಹಾಕಿ ನನ್ನ ತುಳಿದು ಬಂದ್ಬಿಡ್ತಾನೆ ನಾನು ಇವಾಗ ಎಸ್ಕೇಪ್ ಆಗ್ಬೇಕು ನಾಗಣ್ಣೋ ನಾನು ಎಸ್ಕೇಪ್. ಶಿವನೇ ಶಂಭುಲಿಂಗ ಎಲೆ ಅಮಾವಾಸ್ಯೆ ನನ್ನ ಮಗನೇ ಎಸ್ಕೇಪ್ ಆಗ್ಬಿಡ್ತೀಯಲ್ಲ ಇಂಥವು ಮಾಡಿಬಿಟ್ಟು ಇರಲಿ ಬಾರ್ಲ ನೆಕ್ಸ್ಟು ನನ್ನ ತಾಕೆ ಹೆಂಗೆ ಬತ್ತೀಯ ನಾನು ನೋಡ್ತೀನಿ ಬಾರ್ಲ ಒಸಿ ನೀವು ಯೋಚನೆ ಮಾಡ್ರಪ್ಪ ನಿಮ್ಮ ವಸ್ತುನ ಇನ್ನೊಬ್ರಿಗೆ ಕೊಟ್ಟರೆ ಏನೆಲ್ಲ ಆಗ್ತೈತೆ ಅಂತ ಒಂದು ಸ್ವಲ್ಪ ಹುಷಾರಾಗೇ ಇರಲಿ ನೀವು ಈ ಥರ ಮಾಡ್ಕೋಬೇಡ್ರಿ. ಒಸಿ ಈ ಹಳ್ಳಿ ಪ್ರತಿಭೆನ ಅರಸಿ ಆಶೀರ್ವದಿಸ್ರಪ್ಪು ಹಂಗೆ ಈ ಹಳ್ಳಿ ಪ್ರತಿಭೆನ ಬೆಳೆಸ್ರಪ್ಪು ಜೊತೆಗೆ ಈ ಹಳ್ಳಿ ಜಾಣಾರು ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಪ್ಪು ಬತ್ತಿಂಗ್ ಕಣ್ರಣ್ಣ ನಿಮ್ಮ ಮನೋರಂಜನೆಗೋಸ್ಕರ ಈ ವಿಡಿಯೋ ಮಾಡೀವ್ನಿ ಎಲ್ಲರೂ ಶೇರ್ ಮಾಡ್ರಣ್ಣು.